ಎಚ್ ಡಿ ರೇವಣ್ಣ ಅವರ ಮಧ್ಯಂತರ ಜಾಮೀನು ಮುಂದುವರೆದಿದೆ. ಕಾರಣ ಈ ಕೇಸ್ನ ವಾದ ಪ್ರತಿವಾದವನ್ನ ಆಲಿಸಿ ತೀರ್ಪನ್ನ ಪೆಂಡಿಂಗ್ ಇಡಲಾಗಿದೆ. ಸೊ ನಿನ್ನೆ ಏನು ಅವರಿಗೆ ಮಧ್ಯಂತರ ಜಾಮೀನು ಮಂಜೂರಾಯಿತು, ಅದು ಸೋಮವಾರದವರೆಗೂ ಕೂಡ ಮಾನ್ಯ, ಸೋಮವಾರದವರೆಗೂ ಕೂಡ ವ್ಯಾಲಿಡ್ ಅದು. ಬಿಕಾಸ್ ಈ ಕೇಸಿನ ವಾದ ಪ್ರತಿವಾದವನ್ನ ಆಲಿಸಿದ ಬಳಿಕ ನ್ಯಾಯಾಧೀಶರು ತೀರ್ಪನ್ನ ನಾಡಿದ್ದು ಸೋಮವಾರಕ್ಕೆ ಕಾಯ್ದಿರಿಸಿದ್ದಾರೆ. ನಾಡಿದ್ದು ಸೋಮವಾರ ಆ ತೀರ್ಪು ಏನು ಬರುತ್ತೆ ಅನ್ನೋದು ಆ ನಂತರದ್ದು. ಅಲ್ಲಿಯವರೆಗೂ ಕೂಡ ರೇವಣ್ಣ ಅವರಿಗೆ ರಿಲೀಫ್ ಮುಂದುವರೆದಿದೆ. ನಿನ್ನೆ ಸಿಕ್ಕಂತ ತಾತ್ಕಾಲಿಕ ರಿಲೀಫ್ ಏನಿದೆ ಅದರ ವ್ಯಾಲಿಡಿಟಿ ಹೆಚ್ಚಾಯಿತು ಸೋಮವಾರದವರೆಗೂ ಕೂಡ. ಸೊ ಅಲ್ಲಿಯವರೆಗೂ ಕೂಡ ಈ ಮಧ್ಯಂತರ ಜಾಮೀನು ಮಾನ್ಯ. ಆ ತೀರ್ಪು ಬರೋವರೆಗೂ ಕೂಡ ಈ ಮಧ್ಯಂತರ ಜಾಮೀನು ಮಾನ್ಯ. ಸೋಮವಾರಕ್ಕೆ ತೀರ್ಪನ್ನ ಕಾಯ್ದಿರಿಸಿದೆ ನ್ಯಾಯಾಲಯ. 42ನೇ ACMM ನ್ಯಾಯಾಲಯದಲ್ಲಿ ಸುದೀರ್ಘ ವಾದ ಪ್ರತಿವಾದವನ್ನ ಆಲಿಸಿದ ಬಳಿಕ ನ್ಯಾಯಾಧೀಶರು ಸೋಮವಾರಕ್ಕೆ ಆದೇಶವನ್ನ ಪೆಂಡಿಂಗ್ ಇಟ್ಟಿದ್ದಾರೆ. ಸೋಮವಾರಕ್ಕೆ ಆದೇಶವನ್ನ ಕಾಯ್ದಿರಿಸಲಾಗಿದೆ 20ನೇ ತಾರೀಕು. ಸೊ ರೇವಣ್ಣ ಅವರು ಕೂಡ ಕೋರ್ಟ್ ಹಾಲ್ ಅಲ್ಲಿ ಇದ್ರು, ಅವರು ಕೂಡ ಈಗ ಹೊರಟರು ಅನ್ನುವಂಥ ಡೀಟೇಲ್ ಲಭ್ಯ ಆಗ್ತಾ ಇದೆ. SIT ಕಡೆಯ ವಾದ ಮತ್ತು ಆರೋಪಿ ಪರ ವಕೀಲ CV ನಾಗೇಶ್ ಅವರ ವಾದ, ಎರಡೂ ಕಡೆಯ ವಾದವನ್ನ ಆಲಿಸಿದ ಬಳಿಕ ನ್ಯಾಯಾಧೀಶರು ಸೋಮವಾರಕ್ಕೆ ಈ ಆದೇಶವನ್ನ ಕಾಯ್ದಿರಿಸಿದ್ದಾರೆ, ತೀರ್ಪನ್ನ ಕಾಯ್ದಿರಿಸಿದ್ದಾರೆ ಸೋಮವಾರಕ್ಕೆ ಅನ್ನೋ ಮಾಹಿತಿ. ಅಲ್ಲಿಯವರೆಗೆ ಕೂಡ ಏನು ರೇವಣ್ಣ ಅವರೇನಾದ್ರೂ ಅರೆಸ್ಟ್ ಆಗ್ತಾರಾ ಅಂತ ಕೇಳಿದ್ರೆ ಇಲ್ಲ, ಯಾವುದೇ ಪ್ರಾಬ್ಲಮ್ ಇಲ್ಲ. ಬಿಕಾಸ್ ಅವರಿಗೆ ನಿನ್ನೆಯೇ ಮಧ್ಯಂತರ ಜಾಮೀನು ಮಂಜೂರಾಗಿತ್ತು, ಅದರ ಮಾನ್ಯತೆ ಸೋಮವಾರದವರೆಗೂ ಕೂಡ ಮುಂದುವರಿಯುತ್ತೆ. 20ನೇ ತಾರೀಕು ಜಾಮೀನು ಅರ್ಜಿಯ ತೀರ್ಪನ್ನ ನ್ಯಾಯಾಧೀಶರು ಕೊಡೋದಕ್ಕಿದ್ದಾರೆ. ಅಲ್ಲಿಯವರೆಗೂ ಕೂಡ ಈ ಮಧ್ಯಂತರ ಇಂಟ್ರಿಮ್ ಬೇಲ್ ಏನಿದೆ ಅದು ಮುಂದುವರಿಯುತ್ತೆ. ಸೊ ಪ್ರಾಬ್ಲಮ್ ಇಲ್ಲ ಎಚ್ ಡಿ ರೇವಣ್ಣ ಅವರಿಗೆ ಸೋಮವಾರದವರೆಗೂ ಕೂಡ. ಸೋಮವಾರ ಬರುವಂತ ತೀರ್ಪಿನ ಆಧಾರದ ಮೇಲೆ ಎಚ್ ಡಿ ರೇವಣ್ಣ ಅವರಿಗೆ ಏನಾಗತ್ತೆ ಅನ್ನೋದು ಗೊತ್ತಾಗೋದಕ್ಕಿದೆ. ಕಾರಣ ಇಲ್ಲಿ ಎರಡು ರೀತಿಯ ವಾದ ಮಂಡನೆಯಾಗಿದೆ. ಒಂದು, ಅರ್ಜಿಯ ಕಾನೂನಾತ್ಮಕ ಮಾನ್ಯತೆ, ಅಂದ್ರೆ ಊರ್ಜಿತನ ಅನೂರ್ಜಿತನ. ಬೇಲ್ಗೆ ಆಗಿ ಅರ್ಜಿ ಸಲ್ಲಿಸಿರೋದು CRPC ಸೆಕ್ಷನ್ 436 ಅಡಿಯಲ್ಲಿ ಅವರು ಸಲ್ಲಿಸಿರುವಂತಹ ಅರ್ಜಿಯ ಕಾನೂನು ಮಾನ್ಯತೆ ಊರ್ಜಿತನ ಅನೂರ್ಜಿತನ. ಎರಡು, ಬೇಲ್ ಕೊಡಬಹುದಾ ಈ ಕೋರ್ಟಲ್ಲಿ, ಕೊಡೋದಕ್ಕೆ ಸಾಧ್ಯ ಇಲ್ವಾ, ಅಂದ್ರೆ SIT ಪ್ರಕಾರ ಹೈಯರ್ ಕೋರ್ಟಲ್ಲಿ ಆಗಬೇಕು ಇದರ ವಿಚಾರಣೆ ಅಂತ. ಸೊ ಅದು ಮಾಡಬೇಕಾ ಇಲ್ವಾ, ಸೊ ಇದೆಲ್ಲವೂ ಕೂಡ ಸೋಮವಾರ ಡಿಸೈಡ್ ಆಗುತ್ತೆ. ಸೋಮವಾರದವರೆಗೂ ಕೂಡ ರೇವಣ್ಣ ಅವರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಈಗೊಂದು ಅಪ್ಡೇಟ್ ಸಿಗ್ತಾ ಇದೆ. ಇವತ್ತು ವಿಚಾರಣೆಯ ಸಂದರ್ಭದಲ್ಲಿ ಆರೋಪಿ ಖುದ್ದು ಹಾಜರಿದ್ರು ಕೋರ್ಟ್ ಹಾಲ್ ಅಲ್ಲಿ. ಈಗ ಅವರು ಹೊರಟಿದ್ದಾರೆ, ರೇವಣ್ಣ ಅವರು ಕೋರ್ಟ್ನಿಂದ ಹೊರಟಿದ್ದಾರೆ ಅನ್ನೋ ಡೀಟೇಲ್ ಕೂಡ ಲಭ್ಯ ಆಗ್ತಾ ಇದೆ. ನಿನ್ನೆ ಸಿಕ್ಕಂತ ತಾತ್ಕಾಲಿಕ ರಿಲೀಫ್, ಈ ಕೇಸ್ನ ತಾತ್ಕಾಲಿಕ ರಿಲೀಫ್ ಸೋಮವಾರದವರೆಗೂ ಕೂಡ ಮುಂದೂಡಲ್ಪಟ್ಟಿದೆ. ಸೋಮವಾರ ಅವರಿಗೆ ಶುಭ ಸೋಮವಾರ ಆಗತ್ತಾ ಅಥವಾ ಅಶುಭ ಸೋಮವಾರ ಆಗತ್ತಾ ಗೊತ್ತಿಲ್ಲ. ಸೊ ಸೋಮವಾರದವರೆಗೂ ಕೂಡ ರೇವಣ್ಣ ಅವರಿಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಇಲ್ಲ. ಸದ್ಯದ ಮಟ್ಟಿಗೆ ನೋಡ್ತಾ ಇದ್ದೀರಿ, ರೇವಣ್ಣ ಅವರು ಹೊರಟು ಹೋಗ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಕೋರ್ಟ್ನಿಂದ ಹೊರಟಿದ್ದಾರೆ ಎಚ್ ಡಿ ರೇವಣ್ಣ ಅವರು, ಆ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಸುದೀರ್ಘ ವಾದ ಪ್ರತಿವಾದವನ್ನ ಆಲಿಸಿದ ನಂತರ ಕೋರ್ಟು ಸೋಮವಾರಕ್ಕೆ ಆದೇಶವನ್ನ ಕಾಯ್ದಿರಿಸಿದೆ. ಎರಡು ರೀತಿಯಲ್ಲಿ ವಾದ ಆಯಿತು. ಒಂದು, ರೇವಣ್ಣ ಅವರು ಸಲ್ಲಿಸಿರುವಂತಹ ಅರ್ಜಿಯ ಮೇಂಟೆನೆಬಿಲಿಟಿ, ಅಂದ್ರೆ ಊರ್ಜಿತನ ಅನೂರ್ಜಿತನ ಅನ್ನೋ ವಿಚಾರ. ಬಿಕಾಸ್ ಬೇಲೇಬಲ್ ಸೆಕ್ಷನ್ಸ್ ಇದ್ದಾಗ 436 ಅಡಿಯಲ್ಲಿ ಅರ್ಜಿ ಸಲ್ಲಿಸೋದು ಕರೆಕ್ಟು, ಅದು ಕರೆಕ್ಟ್ ಪ್ರೊಸೀಜರು. ನಾನ್ ಬೇಲೇಬಲ್ ಸೆಕ್ಷನ್ ಈಗ ಹಾಕಲಾಗಿರೋದ್ರಿಂದ 436 ಅಡಿಯಲ್ಲಿ ಹಾಕಲಾಗಿರುವಂಥ ಅರ್ಜಿ ಊರ್ಜಿತ ಆಗತ್ತಾ ಅನ್ನೋದು. ಎರಡನೆಯದು, ಈ ಕೋರ್ಟ್ನಲ್ಲಿ ರೇವಣ್ಣ ಅವರಿಗೆ ಬೇಲ್ ಕೊಡೋದಕ್ಕೆ ಸಾಧ್ಯ ಇದೆಯಾ ಅಂತ SIT ವಾದದ ಪ್ರಕಾರ ಇಲ್ಲ, ಹೈಯರ್ ಕೋರ್ಟಲ್ಲಿ ಇದರ ವಿಚಾರಣೆ ಆಗಬೇಕು. ಈ ಕಡೆ CV ನಾಗೇಶ್ ಅವರು ವಾದ ಮಂಡಿಸುವ ಸಂದರ್ಭದಲ್ಲಿ ಇದು ಕೇಸೇ ಲೈಂಗಿಕ ದೌರ್ಜನ್ಯದ ಕೇಸು ಮತ್ತು ಈ ಕೇಸ್ನಲ್ಲಿ ರಾಜಕೀಯ ದುರುದ್ದೇಶ ಇದೆ,
ಮತ್ತು ಕಂಪ್ಲೇಂಟಲ್ಲಿ ಸ್ಪಷ್ಟತೆ ಇಲ್ಲ. ಮಹಿಳೆ ಕೊಟ್ಟಿರುವಂಥ ಕಂಪ್ಲೇಂಟ್ನಲ್ಲಿ ಅತ್ಯಾಚಾರದ ಉಲ್ಲೇಖ ಆಗಿಲ್ಲ. ಎಲ್ಲ ಅತ್ಯಾಚಾರ ಆಗಿದೆ ಅನ್ನೋದರ ಬಗ್ಗೆ ಅವರ ಸ್ಪಷ್ಟವಾದಂಥ ಮಾಹಿತಿ ಇಲ್ಲದೇ ಇರೋದ್ರಿಂದ ಈ ಕೇಸ್ನಲ್ಲಿ ನನ್ನ ಕಕ್ಷಿದಾರನಿಗೆ ಬೇಲ್ ಕೊಡಬಹುದು ಅಂತ ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸಿದರು. ಮತ್ತು ಈಗಿರುವಂಥ ಅರ್ಜಿ ಸಲ್ಲಿಸಲಾಗಿದೆ CRPC 436 ಅಡಿಯಲ್ಲಿ, ಇದು 436 ಅಡಿಯಲ್ಲಿ ಮೇಂಟೈನೇಬಲ್ ಅಲ್ಲ ಅಂತಾದರೆ 437ಗೆ ಅದನ್ನು ಪರಿವರ್ತಿಸಬಹುದು, ಅದೇನು ದೊಡ್ಡ ವಿಚಾರ ಅಲ್ಲ ಅನ್ನೋದನ್ನು ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸಿದರು. ವಾದ ಪ್ರತಿವಾದವನ್ನು ಆಲಿಸಿದ ನಂತರ ನ್ಯಾಯಾಧೀಶರು ಸೋಮವಾರಕ್ಕೆ ತೀರ್ಪನ್ನು ಅಥವಾ ಆದೇಶವನ್ನು ಕಾಯ್ದಿರಿಸಿದ್ದಾರೆ. ಅಲ್ಲಿಯವರೆಗೆ ಏನು ಅನ್ನುವಂಥ ಪ್ರಶ್ನೆಗೆ ಉತ್ತರ, ಮಧ್ಯಂತರ ಜಾಮೀನು, ಇಂಟ್ರಿಮ್ ಬೇಲ್ ಏನು ರೇವಣ್ಣ ಅವರಿಗೆ ಸಿಕ್ಕಿದೆ ಅದು ಕಂಟಿನ್ಯೂ ಆಗುತ್ತೆ ಟಿಲ್ ಮಂಡೇ. ಅಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಲ್ಲಿ ಸಮಸ್ಯೆ ಇಲ್ಲ. ಮಂಡೇ ಅಂದರೆ ಸೋಮವಾರದವರೆಗೂ ಕೂಡ ಯಾವುದೇ ರೀತಿಯಲ್ಲಿ ಸಮಸ್ಯೆ ರೇವಣ್ಣ ಅವರಿಗೆ ಇಲ್ಲ. ಸೋಮವಾರದ ಆದೇಶದ ಮೇಲೆ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಸೋಮವಾರ ಒಂದು ವೇಳೆ ಈ ಅರ್ಜಿಗೆ ಸಂಬಂಧಿಸಿದಂತೆ ವ್ಯತಿರಿಕ್ತವಾದಂಥ ಆದೇಶ ಬಂದರೆ ರೇವಣ್ಣ ಅವರು ಬಂಧನಕ್ಕೂ ಒಳಗಾಗಬಹುದು, ಗೊತ್ತಿಲ್ಲ. ಇಲ್ಲ ರೇವಣ್ಣ ಪರವಾದಂಥ ಆದೇಶ ಬಂತು ಅಂತಾದರೆ ಅವರಿಗೆ ಸಿಕ್ಕಿರುವಂಥ ರಿಲೀಫ್ ಏನಿದೆ ಅದು ಮುಂದುವರಿಯುತ್ತೆ ಅಂತ ಲೆಕ್ಕ. ಅದನ್ನು ಆನಂತರ SIT ಹೈಯರ್ ಕೋರ್ಟಲ್ಲಿ ಚಾಲೆಂಜ್ ಮಾಡಬಹುದು. ಮೊನ್ನೆಯ ಬೇಲನ್ನು ಕೂಡ ಅವರು ಹೈಯರ್ ಕೋರ್ಟಲ್ಲಿ ಚಾಲೆಂಜ್ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಈ ಇಶ್ಯೂವನ್ನು ಕೂಡ ಅಥವಾ ಈ ಆದೇಶವನ್ನು ಕೂಡ ಹೈಯರ್ ಕೋರ್ಟಲ್ಲಿ ಚಾಲೆಂಜ್ ಮಾಡುವಂಥ ಸಾಧ್ಯತೆ ಇದೆ. ಆ ಕೇಸು ಕಿಡ್ನಾಪ್ ಕೇಸಲ್ಲಿ ಅವರಿಗೆ ಮಂಜೂರಾಗಿರುವಂಥ ಜಾಮೀನನ್ನು ಕೂಡ SIT ಹೈಯರ್ ಕೋರ್ಟಲ್ಲಿ ಚಾಲೆಂಜ್ ಮಾಡುತ್ತೆ, ಪ್ರಶ್ನಿಸ್ತೀವಿ ಅನ್ನುವಂಥ ಮಾಹಿತಿ SIT ಕಡೆಯಿಂದ ಬಂದಿದೆ. ಈ ಕಡೆ ಈ ಕೇಸ್ನಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಒಟ್ಟಲ್ಲಿ ರೇವಣ್ಣ ಅವರ ವಿರುದ್ಧ ದಾಖಲಾಗಿರೋದು 2 ಕೇಸು. ಒಂದು ಹೊಳೆನರಸೀಪುರ ಟೌನ್ ಸ್ಟೇಷನ್ನು, ಅದೇ ಇವತ್ತು ವಿಚಾರಣೆ ಏನಾಯ್ತು ಅದಕ್ಕೆ ಸಂಬಂಧಿಸಿದಂಥ ಕೇಸು. ಅದು ಲೈಂಗಿಕ ದೌರ್ಜನ್ಯ ಕೇಸ್ ಆಗಿತ್ತು, ಈಗ ಅದು ಅತ್ಯಾಚಾರದ ಕೇಸ್ ಆಗಿ ಬದಲಾಗಿದೆ. ಬಟ್ ಅಪರಾಧದ ವಿಭಜನೆ ಹೇಗೆ? ಪ್ರಜ್ವಲ್ ರೇವಣ್ಣ ರೇಪ್ ಮಾಡಿದ್ರಾ ಅನ್ನೋ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಇಲ್ಲ, ಅಪರಾಧದ ವಿಭಜನೆ ಈ ಹಂತದಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು SIT ವರ್ಷನ್ನು. ಅಂದರೆ 376 ಏನಿದೆ ಅತ್ಯಾಚಾರ ಕೇಸು, ರೇವಣ್ಣ ವಿರುದ್ಧನ ಪ್ರಜ್ವಲ್ ವಿರುದ್ಧನ ಅಂತ ಕೇಳಿದರೆ ಈ ಹಂತದಲ್ಲಿ ಅಪರಾಧದ ವಿಭಜನೆ ಆಗಲ್ಲ ಅಂತ SIT ವಾದ ಮಂಡಿಸ್ತು. ಸೊ ಇದನ್ನು ನ್ಯಾಯಾಲಯ ಯಾವ ರೀತಿ ಪರಿಗಣಿಸಿದೆ ಗೊತ್ತಿಲ್ಲ. ನಾಡಿದ್ದು ಸೋಮವಾರದ ಹೊತ್ತಿಗೆ ಗೊತ್ತಾಗೋದಕ್ಕಿದೆ. ನ್ಯಾಯಾಲಯ ಯಾವ ಗ್ರೌಂಡ್ಸನ್ನು ಕನ್ಸಿಡರ್ ಮಾಡಿದೆ ಅನ್ನೋದು ಗೊತ್ತಾಗೋದಕ್ಕಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.